ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ಒಂದು ವಿಶೇಷವಾದಂಥ ಮಾಹಿತಿ ಅಂದರೆ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಂಥ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಎಂತಿಂಥ ಔಷಧಿಯನ್ನು ಕಂಡಿದ್ದಾನೆ. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಮನೆಮದ್ದು ಇರ್ಬೋದು, ಹೀಗೆ ಬಹಳಷ್ಟು ಔಷಧಿಗಳನ್ನು ಕಂಡುಹಿಡಿದಿದ್ದಾನೆ. ಅದಕ್ಕೆ ಕೆಲವು ಕಾಯಿಲೆಗೆ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ. ನನ್ನ ಹತ್ರ ಯಾರೋ ಒಬ್ರು ಬಂದರು. ಅವರು ನಿನ್ನೆ ಬೆಳಗ್ಗೆ ಚೆನ್ನಾಗಿದ್ದೆ, ರಾತ್ರಿ ಮಲಗಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈ ಪೂರ್ತಿ ಮುಖ ಎಲ್ಲ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಕೆಲವರಿಗೆ ಈ ಕೈ ಸ್ವಾಧೀನನೇ ಹೊಟ್ಟೋಗ್ಬಿಟ್ಟಿದೆ ಅಂದ್ರು. ಕೆಲವರಿಗೆ ತೊಡೆ ಪೂರ್ತಿ ಸ್ವಾಧೀನ ಇಲ್ಲ, ಕೆಲವರಿಗೆ ಇಷ್ಟು ಪೋರ್ಷನ್ನೇ ಸ್ವಾಧೀನ ಇಲ್ಲ. ಸ್ವಾಧೀನ ಅಂದ್ರೆ ಚಲನೆ ಇಲ್ಲ, ಆಕ್ಷನ್ ಇಲ್ಲ, ಬೆಂಡ್ ಆಗಿದೆ ಅಂತ ಹೇಳಿದ್ರು. ನಾವು ಜಾತಕ ನೋಡಿದ್ವಿ. ಜಾತಕದಲ್ಲಿ ಆ ಥರ ದೋಷ ಎಲ್ಲೂ ಇಲ್ಲ ಅವ್ರಿಗೆ. ಆಯಾ ದಶಾಭಕ್ತಿ ನೋಡಿದ್ದಾಯ್ತು, ದಶಾನಾಥ, ಅಂತರ್ಭುಕ್ತಿ, ದಶಾಭಕ್ತಿ ಎಲ್ಲೂ ಆ ಥರ ಅವರಿಗೆ ಶರೀರದಲ್ಲಿ ಸ್ವಾಧೀನ ಕಳ್ಕೊಳ್ಳುವಂಥ ಯಾವುದೇ ಅಂಗಗಳಲ್ಲಿ, ದೇಹದ ಅಂಗಗಳಲ್ಲಿ ಸ್ವಾಧೀನ ಕಳ್ಕೊಳ್ಳುವಂಥ ಯೋಗ ಇಲ್ಲ. ಎರಡನೇದು, ನವಾಂಶದಲ್ಲೂ ರಾಶಿಕುಂಡ್ಲಿಲೂ ಸುದರ್ಶನ ಚಕ್ರ ಅಂತಿದೆ. ಅದರೆಲ್ಲ ಚೆಕ್ ಮಾಡಿ ನೋಡಿದ್ಮೇಲೆ ಕೂಡ ಅವರಿಗೆ ಯಾವುದೇ ರೀತಿ ಈ ಚಲನೆ ನಿಂತೋಗುವಂಥ ರೋಗ ಇಲ್ಲ ಅಂತ ಗೊತ್ತಾಯಿತು. ಇದು ಒಬ್ಬರಿಗೆ. ಇನ್ನೊಬ್ಬರಿಗೆ ಆಫೀಸ್ನಲ್ಲಿ ಕೂತ್ಕೊಂಡು ಏನೋ ಬರಿತಾ ಇದ್ದಾರಂತವ್ರು, ಫೈಲ್ ಏನೋ ನೋಡಿ ಏನೋ ಬರಿತಿದ್ದಾರೆ. ಅವತ್ತು ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಬೆಳಗ್ಗೆ ಆಫೀಸಲ್ಲಿ ಅವ್ರು ಇದ್ದಾರೆ. ಬರಿತಿರ್ಬೇಕಾದ್ರೆ ಅವ್ರಿಗೆ ಏನಾಯ್ತು, ಕೈನೇ ಮೇಲೆ ಕೆತ್ತಕ ಪೆನ್ ಮುಂದಕ್ಕೆ ಬರೆಯೋಕ್ಕೆ ಆಗ್ತಿಲ್ವಂತೆ. ಪೆನ್ ಹಿಡ್ಕೊಂಡು ಕೈ ಎತ್ತಕ್ಕಾಗಿಲ್ಲ. ಈಗ ಆಮೇಲೆ ಹಿಂಗೆಲ್ಲ ಶುರು ಮಾಡೋದಂತೆ. ಆಮೇಲೆ ಪಕ್ಕದಲ್ಲಿರೋ ಅವ್ರ ಕೊಲೀಗ್ಸ್ ಎಲ್ಲ ಕರೆದು, ನೋಡಿ ನಂಗೆ ಏನೋ ಆಗ್ಬಿಟ್ಟಿದೆ ಅಂತಾಗೆಲ್ಲ ಅವರೆಲ್ಲ ನೋಡಿ ತಕ್ಷಣ ಹೋಗಿ ಅವರು ಹಾಸ್ಪಿಟ್ಲಿಗೆ ಸೇರಿಸದಂತೆ. ಅವ್ರಿಗೆ ಹೇಳಿದ್ರೆ ಇದು ಪ್ಯಾರಾಲಿಸಿಸ್ ಆಗಿದೆ ಎಂದ್ರಂತೆ, ಲಕ್ವಾ ಆಗಿದೆ ಅಂತೇಳಿ. ಇನ್ನೊಂದು ಹುಡುಗಿ ತುಂಬಾ ಚೆನ್ನಾಗಿದೆ, ಮದುವೆಗೆ ಬಂದಿದ್ದಾಳೆ, 28 ವರ್ಷ ಆಗಿದೆ, ಮದುವೆ ಮಾಡ್ಕೋಬೇಕು ಅಂತ ಖುಷಿಯಾಗಿದ್ದಾಳೆ. ಮನೇಲಿ ಗಂಡು ನೋಡ್ತಾ ಇದ್ದಾರೆ. ಒಂದು ಹುಡುಗ ಬಂದು ನೋಡ್ಕೊಂಡು ಹೋದ್ಮೇಲೂ ಕೂಡ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದ 15 ದಿನಕ್ಕೆ ಆ ಹುಡುಗಿಗೆ ಸೊಂಟ ಬಿದ್ದೋಗ್ಬಿಟ್ಟಿದೆ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮಲ್ಗೆ ಇರಬೇಕು. ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಬೇಕು, ಮದುವೆ ಆಗಕ್ಕಾಗ್ತಿಲ್ಲ, ಎದ್ದೊಳಕ್ಕಿಲ್ಲ, ನಡೆಯೋ ಹಾಗಿಲ್ಲ, ಕೂರೋಂಗಿಲ್ಲ. ಇಲ್ಲಿಂದ ಇಲ್ಲಿಗೆ ಲಕ್ವ ಆಗ್ಬಿಟ್ಟಿದೆ, ಸ್ತಂಭನ ಆಗ್ಬಿಟ್ಟಿದೆ, ಚಲನವಲನಗಳಿಲ್ಲ. ಇದೆಲ್ಲ ಬಂದು ಕೇಳಿದಾಗ ನಾವು ನೋಡಿದಾಗ ಅವ್ರಿಗೆ ಯಾರಿಗೂ ಜಾತಕದಲ್ಲಿ ದೋಷ ಇಲ್ಲ. ಅಲ್ಲಾಡ್ಸಕ್ಕಾಗಲ್ಲ, ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಕೈ ಕಾಲೆಲ್ಲ. ಯಾವಾಗ ನಮ್ಮ ಕೈ ಕಾಲು ಮುಖ ಕಣ್ಣು ಕಿವಿ ಯಾವುದು ಅಲ್ಲಾಡ್ಸಕ್ಕಾಗಲ್ವೋ ಅದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಲಕ್ವ ಅಂತಾರೆ, ಮಾಂತ್ರಿಕ ಭಾಷೆಯಲ್ಲಿ ಸ್ತಂಭನ ಪ್ರಯೋಗ ಅಂತ ಕರೀತಾರೆ. ಸ್ತಂಭನ ಅಂದ್ರೆ ಚಲನೆ ಇಲ್ಲ, ಸ್ತಂಭನನೇ ಸ್ಟ್ಯಾಟಿಕ್ ಆಗಿರೋದು ಬಾಡಿ. ಅದರಲ್ಲಿ ಆ ಜಾಗದಲ್ಲಿರ್ತಕ್ಕಂಥ ಸೆಲ್ಸು, ಆರ್ಗನ್ಸು, ಮತ್ತೆ ಆ ಸಿಸ್ಟಮು ಯಾವುದೇ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ಎಸ್ಕಲೇಟರ್ ಸಿಸ್ಟಮ್ ಇರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಇರ್ಬೋದು, ಸ್ಕೆಲಿಟನ್ ಸಿಸ್ಟಮ್ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಯಾವುದೋ ಒಂದು ಸಿಸ್ಟಮ್ನ ಬಂದ್ ಮಾಡಿಬಿಡ್ತಾರೆ, ಶೇಕ್ ಆಗಬಾರ್ದು ಅಂತೇಳಿ. ಇದೆಲ್ಲ ಹೆಂಗೆ ಜಾತಕದಲ್ಲಿ ಇಲ್ಲ, ಅದ್ರವ್ರಿಗೆ ಆ ದೋಷ ನರಳುತ್ತಿದ್ದಾರೆ. ಆ ಹುಡುಗನ ಕೇಳಿದ್ವಿ, ಏನಪ್ಪ ನಿಂಗೆ ಹಿಂಗಾಗಿದೆ ಅಂತಂದಾಗ ಅವ್ರು ಸ್ವಂತ ಚಿಕ್ಕಪ್ಪನೇ ಅವನಿಗೆ ಮಾಟ ಮಂತ್ರ ಮಾಡಿ ಆ ಹುಡುಗನಿಗೆ ಕೈ ಕಾಲೆಲ್ಲ ಸೇರಿಸ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಆಗ್ಬಿಟ್ಟಿದೆ, ಮೂಮೆಂಟೇ ಇಲ್ಲ. ಆ ಹುಡುಗಿಗೆ ಸೊಂಟ ಬಿದ್ದೋಗೋ ಮಾಡಿದರೆ ಸ್ವಂತ ಮಲತಾಯಿ. ಹೀಗೆ ಕೆಲವರಿಗೆ ದ್ವೇಷ ಅಸೂಯೆಗಳಿಂದ ಶರೀರದ ಕೆಲವು ಅಂಗಾಂಗಗಳನ್ನ ಸ್ತಂಭನ ಮಾಡಿಬಿಡ್ತಾರೆ, ಸೇದಿಸ್ಬಿಡ್ತಾರೆ, ಲಕ್ವ ಬರೋಂಗ್ ಮಾಡಿಬಿಡ್ತಾರೆ. ಡಾಕ್ಟರ್ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತಾರೆ. ಸೆಲ್ಸ್ ಮಾಲಿಕ್ಯೂಲ್ಸ್ ಆಕ್ಟಿವ್ ಇದೆ, ಸೆಲ್ಸ್ ಆಕ್ಟಿವ್ ಆಗಿದೆ, ಆಮೇಲೆ ಟಿಶ್ಯೂಸ್ ಎಲ್ಲ ಭಾಳ ಚೆನ್ನಾಗಿದೆ, ಆಯಾ ಆರ್ಗನ್ಸ್ ಎಲ್ಲ ಚೆನ್ನಾಗಿದೆ, ಎಂಟೈರ್ ಸಿಸ್ಟಮ್ ಇದೆ ಚೆನ್ನಾಗಿದೆ. ಯಾಕೆ ಇವ್ರಿಗೆ ಈಗ ಆಗ್ತಿದೆ? ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳ್ತಾರೆ. ಎಲ್ಲ ಮಾಡಿದ್ರು ಕೂಡ ವಾಸಿ ಆಗ್ತಿಲ್ಲ. ಎಲ್ಲಿವರೆಗೂ ಆ ಮಂತ್ರಶಕ್ತಿ ಇದೆಯೋ ಅಲ್ಲಿವರೆಗೂ ಅದು ವಾಸಿ ಆಗಲ್ಲ. ನೋಡಿ, ಇಂಥ ವಿಜ್ಞಾನ, ಎಂತಿಂಥ ಎಕ್ಸ್ರೇ ಮಿಷಿನು, MRI ಸ್ಕ್ಯಾನಿಂಗು, ECG, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋಂಥ ಟೆಕ್ನಾಲಜಿ ಇದ್ರೂ ಕೂಡ ಯಾಕೆ ಈ ಥರ ಆಯಿತು ಅಂತ ಒಬ್ರಿಗೆ ಗೊತ್ತಿಲ್ಲ. ಡಾಕ್ಟರ್ ಹೇಳ್ತಾರೆ, ಬೇರೆ ರೀಸನ್ ಹೇಳ್ತಾರೆ. ಆ ರೀಸನ್ ಇರತ್ತಿಲ್ಲ. ಚೆನ್ನಾಗಿ ನಿದ್ದೆ ಮಾಡಲ್ವೇನ್ರಿ,
ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಊಟ ತಿಂಡಿ ಚೆನ್ನಾಗಿ ಮಾಡೋದ್ರಿ ಮಾಡ್ತೀನಿ. ಮತ್ತೆ ರೆಸ್ಟ್ ತಗೊಳ್ಳೋದ್ರಿ ರೆಸ್ಟ್. ಮತ್ತೆ ಇಷ್ಟೆಲ್ಲ ಮಾಡೋದು ಯಾಕೆ ಲಕ್ವ ಬಂತು, ಯಾಕೆ ಕೈ ಕಾಲು ಸೇದೋಯ್ತು ಗೊತ್ತಿಲ್ಲ. ಅದರಿಂದ ವಿಜ್ಞಾನಕ್ಕೂ ಮೀರಿದಂಥದ್ದು ಕೆಲವು ವಿಶೇಷತೆ ಇದೆ. ಆ ಒಂದು ವಿಶೇಷತೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಾಂತ್ರಿಕ ತಾಂತ್ರಿಕ ಪ್ರಯೋಗದ ಬಗ್ಗೆ ಗಮನ ಕೊಡಬೇಕು. ಹಾಗಾದ್ರೆ ಇದನ್ನ ತೆಗೆದುಹಾಕೋದು ಹೇಗೆ? ಸ್ತಂಭನ ಪ್ರಯೋಗ ಅಂದ್ರೆ ಷಟ್ಕರ್ಮದಲ್ಲಿ ಇದೊಂದು ಪ್ರಯೋಗ. 6 ಕರ್ಮಗಳಿವೆ: ಮಾರಣ, ಸ್ತಂಭನ, ಉಚ್ಚಾಟನ, ವಿದ್ವೇಷಣ, ಮೋಹನ, ವಶೀಕರಣ. ಈ ತರದ್ದು ಪ್ರಯೋಗಗಳನ್ನ ಮಾಡಿಬಿಟ್ಟು ನಮ್ಮಲ್ಲಿ ಬಹಳಷ್ಟು ಜಿದ್ದು ಮೋಸ ವಂಚನೆಗಳನ್ನ ಮಾಡಿಸಿ ನಮ್ಮ ಹಾಳು ಮಾಡಿಬಿಡ್ತಾರೆ ಲೈಫ್ನೇ. ಪಾಪ ಮದುವೆ ಆಗೋ ಹುಡುಗಿ ಲೈಫ್ ಆಯ್ತು, ಮದುವೆ ಆಗೋ ಹುಡುಗಿ ಲೈಫ್ ಆಯ್ತು. ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಅವನು ಕೆಲಸನೇ ಮಾಡಬಾರ್ದು, ಅವನಿಗೆ ಅವ್ರಿಗೆ ಆಫೀಸಲ್ಲಿ ಇರೋರೆ ಅವನು ಹೇಳೋ ಕೆಲಸ ಮಾಡಲ್ಲ, ದುಡ್ಡು ತಗೊಂಡ್ರು ಕೂಡ ಕೆಲಸ ಮಾಡಲ್ವಲ್ಲ ಅಂತೇಳಿ ಮಾಟ ಮಂತ್ರ ಪ್ರಯೋಗ ಮಾಡಿ ಅವನ ಆಫೀಸಿಗೆ ಬಂದು ಬರೆಯೋದರೇಗೆ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಕುತಂತ್ರ ತಂತ್ರಗಳು ನಮ್ಮ ಸಮಾಜ ಇವತ್ತು ನಡೀತಾ ಇದೆ, ಇಂಥ ಮಾಡರ್ನ್ ಸೈನ್ಸಲ್ಲೂ ಕೂಡ. ಇದಕ್ಕೆ ಚಾಲೆಂಜ್ ಏನು? ಇದಕ್ಕೆ ಯಾವ ರೀತಿ ನಮ್ಮ ಜಾತಕದಲ್ಲಿ ಯಾರಾದರೂ ಕೈ ಕಾಲು ಸೇದೋಗ್ಲಿ, ಅಂಗಾಂಗಗಳ ಸ್ವಾಧೀನ ತಪ್ಪೋಗ್ಲಿ ಅಂತ ಹಿಂದೆ ಏನಾದ್ರು ಮಾಟ ಮಾಡಿಸಿದ್ರೆ ಅಥವಾ ಇವಾಗ ಮಾಡಿಸಿದ್ರೆ ಮುಂದೆ ಮಾಡ್ಕೊಳ್ಳುವಂಥ ಶತ್ರುಗಳಿದ್ರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ 3 ಕಾಲದಲ್ಲೂ ನಮ್ಗೆ ಈ ಥರ ಪ್ರಯೋಗ ನಾವು ನೆರಳಬಾರ್ದು ಅನ್ನೋದಾದ್ರೆ ನಮ್ಮ ಆತ್ಮ ಮನಸ್ಸು ದೇಹಕ್ಕೆ ದಿಗ್ಬಂಧನ ಮಾಡ್ಕೊಳ್ಬೇಕು. ಅಂದ್ರೆ ಈ ಸ್ತಂಭನ ಪ್ರಯೋಗಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ತಾರೆ ಸ್ತಂಭನ ಪ್ರಯೋಗ ಅಂದ್ರೆ, ನಮ್ಮ ಉಗುರು ತಗೊಂಡು ಹೋಗ್ತಾರೆ, ನಾವು ಹಾಕಿರೋ ಬಟ್ಟೆ, ಯೂಸ್ ಮಾಡಿರೋ ಬಟ್ಟೆ, ಕೂದಲು, ನಾವು ಹಾಕಿರೋ ಚಪ್ಪಲಿ, ಮತ್ತೆ ನಾವು ಕೂತಿದ್ದು ನಿಂತಿದ್ದ ಜಾಗದಿರೋ ಮಣ್ಣು, ನಾವು ತಿಂದು ಮಿಟ್ಟಿದಂಥ ಎಂಜಲು, ಇದನ್ನೆಲ್ಲ ತಗೊಂಡೋಗ್ಬಿಟ್ಟು, ಇಲ್ಲ ಫೋಟೋ ತಗೊಂಡೋಗ್ತಾರೆ, ನಮ್ದು ಫೋಟೋ ತಗೊಂಡೋಗ್ಬಿಟ್ಟು ಒಂದು ಬೊಂಬೆಗೆ ಆವಾಹನೆ ಮಾಡಿ, ಆ ಬೊಂಬೆಗೆ ಅವರು ಎಲ್ಲೆಲ್ಲಿ ಅದನ್ನ ಮುರಿತಾರೋ ಆ ಜಾಗದಲ್ಲಿ ನಮ್ಗೆ ಸ್ವಾಧೀನ ಹೊಟ್ಟೋಗ್ಬಿಡುತ್ತೆ. ಈ ಥರದ್ದು ಬಹಳ ನಡೀತಾ ಇದೆ. ಈ ಥರ ದೋಷಕ್ಕೆ ನಾವು ಗುರಿ ಆಗಬಾರ್ದು ಅನ್ನೋದಾದ್ರೆ ಪರಿಹಾರ ಏನು ಮಾಡ್ಕೋಬೇಕು ಗೊತ್ತಾ? ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ, ಹಳೆ ವರ್ಷ ಮುಗಿತಾ ಬಂತ. ಅವತ್ತು ಅಮಾವಾಸ್ಯೆ ಅಂದ್ರೆ ಹಳೆ ವರ್ಷ, ವಿಶ್ವಾವಸು ಸಂವತ್ಸರ ಮುಗೀತು. ಹೊಸ ವರ್ಷ ಪ್ರಾರಂಭ ಆಗ್ಲೇನೆ ಪರಾಭವ ಸಂವತ್ಸರ, ಗುರು ಆಡಳಿತ ಮಾಡುವಂತ ವರ್ಷ, ಹೊಸ ವರ್ಷ. ಈ ಹಳೆ ವರ್ಷ ಮುಗಿಯುತ್ತಿದೆ, ಹೊಸ ವರ್ಷ ಪ್ರಾರಂಭ ಆಗೋ ಒಂದು ಸಂಧಿ ಕಾಲದಲ್ಲಿ ನಾವು ಬೆಂಗಳೂರಿನಲ್ಲಿ 21 ವೆರೈಟಿ ಕಾಳಿಯರು, ಶೂಲಿನಿ ದುರ್ಗ, ಶಾಂತಾದುರ್ಗ, ವಿಜಯದುರ್ಗ, ಬ್ರಾಹ್ಮಿ ದುರ್ಗ ಅಂತ 21 ವೆರೈಟಿ ದುರ್ಗಿಯರು, ಸ್ಮಶಾನ ಕಾಳಿ, ಗುಹ್ಯ ಕಾಳಿ, ಉಗ್ರಕಾಳಿ, ದಕ್ಷಿಣ ಕಾಳಿ, ಮಹಾಕಾಳಿ ಅಂತೇಳಿ 21 ವೆರೈಟಿ ಕಾಳಿಯರು, 10 ಕಾಳಿಯರು, ದಶಮಹಾಕಾಳಿಯರು. ಇವ್ರದೆಲ್ಲ ಆದ್ಮೇಲೆ ಮಹಾಪ್ರತ್ಯಂಗಿರ ದೇವಿ 40 ವೆರೈಟಿ ಬೀಜ ಮಂತ್ರ, ಗಾಯತ್ರಿ ಮಂತ್ರ, ಮಾಲ ಮಂತ್ರದೊಂದಿಗೆ ಈ ಒಂದು ವಿಶೇಷವಾದಂಥ ಮಹಾಪ್ರತ್ಯಂಗಿರ ಯಾಗವನ್ನ ಮಾರ್ಚ್ 18ನೇ ತಾರೀಕು ಬುಧವಾರ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾರಿಗೆ ಈ ಸ್ತಂಭನ ಪ್ರಯೋಗ ಆಗೋಗಿದೆ, ಈಗಾಗಲೇ ಲಕ್ವ ಬಂದಿರ್ಬೋದು, ಸ್ವಾಧೀನ ತಪ್ಪೋಗಿರ್ಬೋದು, ಮುಂದೆ ಏನಾದ್ರು ಆಗ್ಬೋದು, ಪದೇ ಪದೇ ಮಾಡಿಸ್ತಿರ್ತಾರೆ, ಆ ಥರ ದೋಷದಿಂದ ನಾವು ಮುಕ್ತರಾಗಬೇಕು ಅನ್ನೋದಾಗಿದ್ರೆ ಮಾರ್ಚ್ 18ನೇ ತಾರೀಕು ಮಧ್ಯಾಹ್ನ ನೀವು 3 ಗಂಟೆಗೆ ಬೆಂಗಳೂರಿನಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, SPTT.in ಅಂತ, ಶ್ರೀ ಪಾಂಡುರಂಗ ಟೆಂಪಲ್ ಟ್ರಸ್ಟ್.in ಅಂತ. ಇದಕ್ಕೆ ಲಾಗಿನ್ ಆಗಿ ಎಲ್ಲಿ ನಡೀತಾ ಇದೆ, ಎಷ್ಟೊತ್ತಿಗೆ ಬರಬೇಕು, ಹೇಗೆ ಬರಬೇಕು ಅಂತ ಎಲ್ಲ ಇನ್ಫಾರ್ಮೇಶನ್ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ. ನೀವು ಬರಬೇಕಾದ್ರೆ ಒಂದು ತೆಂಗಿನಕಾಯಿ ತಗೊಂಬನ್ನಿ. ತೆಂಗಿನಕಾಯಿ 9 ಗ್ರಹಗಳಿರುವಂಥ ಒಂದು ಪದಾರ್ಥ, 12 ನಿಂಬೆಹಣ್ಣು ರಾಹು ಗ್ರಹ, 12 ಕಾಯಿನ್ಸ್, ₹1 ಕಾಯಿನ್ ಇರ್ಬೋದು, 12 ರೂಪಾಯಿ, ₹2 ಕಾಯಿನ್ ಇರ್ಬೋದು, ಯಾವುದೋ ಒಂದು ಕಾಯಿನ್ಸ್, 12 ಕಾಯಿನ್ ತಗೊಂಡ್ಬರ್ಬೇಕು. ಬರ್ಬೇಕಾದ್ರೆ ನಿಮ್ಮನೇಲಿ ಯಾರು ಬರೋಕ್ಕಾಗಲ್ಲೋ ಈ ಹೋಮಕ್ಕೆ ಅಂತವ್ರ ಕೈಲಿ ತೆಂಗಿನಕಾಯಿ, ನಿಂಬೆಹಣ್ಣು, ಚಿಲ್ಲರೆ ಕಾಸನ್ನ ಮುಟ್ಟಿಸಿ ಅವರೆಲ್ಲ ಪ್ರಾರ್ಥನೆ ಮಾಡಿಸಿ ಅದನ್ನ ಬೆಂಗಳೂರಿಗೆ ಯಾಗ ಮಾಡೋ ಜಾಗಕ್ಕೆ ತಗೊಂಡು ಬನ್ನಿ. ನಾವು ಅವತ್ತೊಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಸಂಕಲ್ಪ ಮಾಡಿಸಿ ನಿಮ್ಮ ಕೈಯಲ್ಲಿ ಮುದ್ರಾ ಮಂತ್ರ ತಂತ್ರಗಳನ್ನು ಮಾಡಿಸಿ, ಹಲವಾರು ದ್ರವ್ಯಗಳನ್ನು ನಿಮ್ಮ ಕೈಯಲ್ಲೇ ಕೊಟ್ಟು, ಗಿಡಮೂಲಿಕೆ ದ್ರವ್ಯಗಳನ್ನು ಕೊಟ್ಟು ನಿಮ್ಮ ಕೈಯಲ್ಲೇ ತಂತ್ರಗಳನ್ನು ಮಾಡಿಸಿ, ಆಮೇಲೆ ಕೊನೆಯಲ್ಲಿ ನಿಮ್ಮ ಕೈಯಲ್ಲೇ ಪೂರ್ಣಾಹುತಿ ಮಾಡಿಸ್ತೀವಿ. ಹೋಮ ಮಾಡಿದ ಕುಂಡಕ್ಕೆ ನಿಮ್ಮ ಕೈಯಲ್ಲೇ ಪೂರ್ಣಾಹುತಿ ಮಾಡಿಸ್ತೀವಿ. ಆಗ ಹಳೆಯ ಎಲ್ಲ ಮಾಟ ಮತ್ತು ತಂತ್ರಗಳು ಕಳೆದು ಹೊಸ ವರ್ಷಕ್ಕೆ ಹೊಸ ಸುಖ ಆನಂದವನ್ನು ಕೊಡುವಂಥ ಒಂದು ಅವಕಾಶವನ್ನ ಆ ದಿನ ನೀವೇ ಮಾಡ್ಕೋಬೇಕು. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇಡೀ ಜಗತ್ತಿನಲ್ಲೇ ಫಸ್ಟ್ ಟೈಮು ಕಾಳಿಯರು, ದುರ್ಗಿಯರು, ದಶಮಹಾಕಾಳಿಯರು, ಪ್ರತ್ಯಂಗಿರ ದೇವಿಯನ್ನ ಆಹ್ವಾನ ಮಾಡಿ, ಹೋಮ ಮಾಡಿ, ನಿಮ್ಮ ಕೈಯಲ್ಲೇ ತಂತ್ರ ಮಂತ್ರ ಮಾಡಿಸಿ ಪೂರ್ಣಾಹುತಿ ಮಾಡಿಸ್ತಾ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ
ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಲಿಂಕ್ ಕ್ಲಿಕ್ ಮಾಡಿ. ಕೇವಲ ಕೆಲವೇ ಸೀಟ್ಸ್ ಮಾತ್ರ ಉಳ್ಕೊಂಡಿದೆ. ಬೇಗ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಬಂಧು ಮಿತ್ರರಿಗೂ ಕೇಳಿ. ಹಲವಾರು ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಭೂತ ಪ್ರೇತ ಮಾಟ ಮಂತ್ರ ತಂತ್ರಬಾಧೆಯಿಂದ ನಡೀತಿರ್ತಾರೆ. ಅವ್ರಿಗಿದೊಂದು ಅವಕಾಶ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ. ಇದೇ ಕಾರ್ಯಕ್ರಮ ನೀವು ಮಾಡ್ತೀವಿ ಅಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಇದೊಂದು ಸಾರ್ವಜನಿಕರ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಮತ್ತು ನಮ್ಮ ಪಾಂಡುರಂಗನ ದೇವಸ್ಥಾನ ಜೀರ್ಣೋದ್ಧಾರಕ್ಕೋಸ್ಕರ ಅನಾಥಾಶ್ರಮ, ವೃದ್ಧಾಶ್ರಮ, ಗುರುಕುಲ ಕಟ್ತಾ ಇದ್ದೀವಿ. ಅದಕ್ಕೆ ಇದರ ಬರುವಂಥ ದುಡ್ಡು, ಮಿಕ್ಕಿದ ದುಡ್ಡನ್ನು ನಾವು ಅದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನೀವು ದಾನ ಕೊಟ್ಟಂಗಾಯ್ತು, ನಿಮ್ಮ ಶರೀರದಲ್ಲಿ ಆತ್ಮದಲ್ಲಿರುವಂಥ ಮಾಟ ಮಂತ್ರ ತಂತ್ರನೂ ತಗೊಂಡು ಕೂಡ ತೆಗೆದಂಗಾಯ್ತು, ಲೋಕಕ್ಕೆ ಒಳ್ಳೇದಾದಂಗಾಯ್ತು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಮಿಡಿಯೇಟ್ ಆಗಿ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.